ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೊತ್ತಂತಹ ಹೆಲಿಕಾಪ್ಟರ್ ಕಲಬುರಗಿಗೆ ಬಂದು ಇಳಿದಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಆಗಮಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ಬೀದರ್ ವಾಯುನೆಲೆಗೆ ವಿಮಾನದಲ್ಲಿ ಬಂದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಬೀದರ್ನಿಂದ ಕಲಬುರಗಿಗೆ ಸೇನಾ ಹೆಲಿಕಾಪ್ಟರ್ನಲ್ಲಿ ಆಗಮಿಸ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಾ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ನೆರೆದಿರತಕ್ಕಂಥ ಲಕ್ಷಾಂತರ ಜನರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿ ಅಲ್ಲಿನ ಜನರನ್ನ ಹಿಡಿದಿಟ್ಟುಕೊಳ್ಳುವ ಸಲುವಾಗಿ ಡಾಕ್ಟರ್ ಉಮೇಶ್ ಜಾಧವ್, ಚಿಂಚೋಳಿಯ ಕಾಂಗ್ರೆಸ್ನ ಶಾಸಕರಾಗಿದ್ದಂಥವರು, ಅವರನ್ನ ಈಗ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಗಿದೆ. ಮೋದಿ ಅವರ ಆಗಮನಕ್ಕೂ ಮುನ್ನವೇ ಉಮೇಶ್ ಜಾಧವ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿದೆ. ಈಗಾಗಲೇ ಉಮೇಶ್ ಜಾಧವ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಭೇಟಿಯಾಗಿ. ಅದಾದ ಬಳಿಕ ಇವತ್ತು ಈ ಬೃಹತ್ ಸಮಾವೇಶದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಚಿಂಚೋಳಿ ಕ್ಷೇತ್ರದಿಂದ 2 ಬಾರಿ ಜಯವನ್ನು ಗಳಿಸಿದ್ರು ಡಾಕ್ಟರ್ ಉಮೇಶ್ ಜಾಧವ್ ಅವರು. ಲಂಬಾಣಿ ಸಮುದಾಯದ ಪ್ರಬಲ ನಾಯಕರು. ತಳಮಟ್ಟದಲ್ಲಿ ಜನರೊಂದಿಗೆ ಇರತಕ್ಕಂಥ ಅವರ ಹಿಡಿತವೇ ಪಕ್ಷಕ್ಕೆ ಬಲವರ್ಧನೆ ಅಂತಕ್ಕಂಥ ಒಂದು ದೊಡ್ಡ ಮಾಹಿತಿ ಇದೆ. ಜೊತೆಗೆ ಖರ್ಗೆ ವಿರುದ್ಧ ತೊಡೆತಟ್ಟಿ ಎದ್ದು ನಿಂತಿದ್ದಾರೆ ಜಾಧವ್ ಅವರು. ತಳ ಸಮುದಾಯದಿಂದ ಬೆಳೆದು ಬಂದಿರತಕ್ಕಂಥ ನಾಯಕರು ಅಂತಕ್ಕಂಥ ಖ್ಯಾತಿ ಕೂಡ ಅವರಿಗಿದೆ. ಈ ಭಾಗದಲ್ಲಿ ದೊಡ್ಡ ದೊಡ್ಡ ನಾಯಕರು ಅಂತ ಅನಿಸ್ಕೊಂಡಂತಹ ಈಗ ಡಾಕ್ಟರ್ ಉಮೇಶ್ ಜಾಧವ್, ಬಾಬುರಾವ್ ಚಿಂಚನಸೂರ್ ಮತ್ತು ಮಾಲಿಕಯ್ಯ ಗುತ್ತೇದಾರ್, ಈ 3 ಜನ ಕಾಂಗ್ರೆಸ್ನಲ್ಲಿ ಇದ್ದಂಥವರೇ. ಆದರೆ ಕಾಂಗ್ರೆಸ್ ಅನ್ನು ತೊರೆದು ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ಅವರ ಸದ್ಯದ ಏಕಮಾತ್ರ ಗುರಿ ಅಂತಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸುವಂಥದ್ದು. ಈ ತ್ರಿವಳಿಗಳು ಸೇರಿ ಸೋಲಿಲ್ಲದ ಸರದಾರನಿಗೆ ಸೋಲಿನ ರುಚಿಯನ್ನ ತೋರಿಸ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಆಗಮಿಸಿರುವಂತಹ ದೃಶ್ಯ. ಸರ್ ಈಗ ಬಂದ್ರಿ ನಡೆದ ಸರ್ ಫೀಲ್ಡ್ ನಡೆದ ಫೀಲ್ಡ್ ನಡೆದ ಸರ್ ಸೇನಾ ಹೆಲಿಕಾಪ್ಟರ್ಗಳು ಕಲಬುರಗಿಗೆ ಬಂದು ಇಳಿದಿದೆ. ಕಲಬುರಗಿ ಹೆಲಿಪ್ಯಾಡ್ನಲ್ಲಿ ಪ್ರಧಾನಿ ಮೋದಿ ಅವರಿಗೆ ಗರಿಷ್ಠ ಮಟ್ಟದ ಭದ್ರತೆಯನ್ನು ಕೊಡುವ ನಿಟ್ಟಿನಲ್ಲಿ ನವದೆಹಲಿಯಿಂದಲೇ ಒಂದು
ಭದ್ರತಾ ತಂಡವೂ ಕೂಡ ಬಂದಿರುತ್ತೆ. ಪ್ರಧಾನಿ ಅವರು ಭಾರತದ ಎಲ್ಲೇ ಅವರು ಸಂಚಾರ ಮಾಡಿದ್ರು ಕೂಡ ಅವರಿಗೆ ಭದ್ರತಾ ತಂಡ ಒಂದು ಜೊತೆಗೆ ಇದ್ದೇ ಇರುತ್ತೆ. ಹಾಗಾಗಿ ಭದ್ರತಾ ತಂಡದವರು ಕೂಡ ಇವತ್ತಿನ ಹೆಲಿಕಾಪ್ಟರ್ನಲ್ಲಿ ಇವಾಗ ಆಗಮಿಸಿದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿ ಅವರು ಕಲಬುರಗಿಗೆ ಬಂದು ಹೆಲಿಕಾಪ್ಟರ್ನಿಂದ ಇಳಿದು, ಇದು ಸರ್ಕಾರಿ ಕಾರ್ಯಕ್ರಮವೂ ಕೂಡ ಇವರ ಈ ಬೃಹತ್ ಸಮಾವೇಶದ ಜೊತೆಗೆ ಇರೋದ್ರಿಂದ ಪ್ರೋಟೋಕಾಲ್ ಪ್ರಕಾರ ರಾಜ್ಯ ಸರ್ಕಾರದ ವತಿಯಿಂದ ಪ್ರಧಾನಿ ಮೋದಿ ಅವರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರದ ವತಿಯಿಂದ ಯಾರಾದರೂ ಕೂಡ ಆಗಮಿಸಿರ್ತಾರೆ. ಏಕೆಂದರೆ ಕಲಬುರಗಿಯಲ್ಲಿ ಇವತ್ತು BPCL ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರು ವಿವಿ ವಿದ್ಯಾರ್ಥಿನಿಯರ ಹಾಸ್ಟೆಲನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ESI ಮೆಡಿಕಲ್ ಕಾಲೇಜು ಮತ್ತು ಹುಬ್ಬಳ್ಳಿಯ ಕಿಮ್ಸ್ನ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲಿಗೆ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸೋದಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗುತ್ತೆ. ಅವರು ಇರುವ ಸ್ಥಳದಿಂದಲೇ ರಿಮೋಟ್ ಮುಖಾಂತರ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ. ಪ್ರಧಾನಿ ಮೋದಿ ಅವರು ಮತ್ತು ಭದ್ರತಾ ಪಡೆಯವರು ಎಲ್ಲರೂ ಕೂಡ ಇಳಿತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ.
ಮಲ್ಲಿಕಾರ್ಜುನ ಖರ್ಗೆ ಅವರ ಅಡ್ಡಾದಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಇಳಿದಿರತಕ್ಕಂಥ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ಇನ್ನೇನು ಸಾರ್ವಜನಿಕ ಸಮಾವೇಶದಲ್ಲಿ ಭಾಗವಹಿಸೋದಕ್ಕೂ ಮುನ್ನ ಕೆಲವೊಂದು ಸರ್ಕಾರಿ ಕಾರ್ಯಕ್ರಮಗಳ ಉದ್ಘಾಟನೆ, ಶಂಕುಸ್ಥಾಪನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲೇ ರಾಜ್ಯಪಾಲರಾದಂತಹ ವಜೂಭಾಯಿ ವಾಲಾ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದನ್ನು ತಾವು ನೋಡಿದ್ರಿ. ಜನ ಪ್ರಧಾನಿ ಮೋದಿ ಅವರನ್ನ ನೋಡಬೇಕು ಅಂತ ಈವನ್ ಹೆಲಿಪ್ಯಾಡ್ ಸಮೀಪದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಆದರೆ ದೊಡ್ಡ ಮಟ್ಟದ ಭದ್ರತೆಯನ್ನು ಅವರಿಗೆ ಕೊಟ್ಟಿರೋದ್ರಿಂದ ಅವರು ಬಳಸುವಂತಹ ಕಾರು ನಿನ್ನೆಯ ದಿನವೇ ಕಲಬುರಗಿಗೆ ಬಂದು ಇಳಿದಿರುತ್ತೆ. ಯಾಕೆಂತಂದ್ರೆ ಅವರು ಎಲ್ಲಿ ಹೋದಲ್ಲಿ ಅಲ್ಲಿ ಕಾರ್ಗಳನ್ನು ಅವರು ಬಳಸೋದಿಲ್ಲ, ಅವರದ್ದೇ ಆದಂತಹ ಕಾರ್ ಇರುತ್ತೆ. ಇದೆಲ್ಲದಕ್ಕೂ ಕಾರಣ ಭದ್ರತೆ, ಸಾಕಷ್ಟು ಭದ್ರತೆಯನ್ನು ಒದಗಿಸಲೇಬೇಕಾಗುತ್ತೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಕಲಬುರಗಿಯ ಮೇಯರ್ ಆದಿಯಾಗಿ ಕಲಬುರಗಿಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಮೋದಿ ಅವರಿಗೆ ಸ್ವಾಗತವನ್ನು ಕೋರಿದ್ರು. ಜೊತೆಗೆ ಬಿಜೆಪಿ ಪಕ್ಷದ ಕೆಲವು ಪ್ರಮುಖ ನಾಯಕರೆಲ್ಲರೂ ಕೂಡ ಅಲ್ಲಿಗೆ ಆಗಮಿಸಿದ್ರು. ಕೆಲವರಿಗಷ್ಟೇ ಅಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ, ಎಲ್ರಿಗೂ ಕೂಡ ಮೋದಿ ಅವರ ಸ್ವಾಗತಕ್ಕೆ ಅವಕಾಶ ಇರೋದಿಲ್ಲ. ಅದು ಕೂಡ ಭದ್ರತಾ ದೃಷ್ಟಿಯಿಂದನೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಹೆಲಿಕಾಪ್ಟರ್ನಲ್ಲಿ ಬೀದರ್ನಿಂದ ಆಗಮಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಕಲಬುರಗಿಗೆ ಬಂದು ಇಳಿದಿದ್ದಾರೆ. ಮೊನ್ನೆ ಮಧ್ಯರಾತ್ರಿ ಏರ್ ಸ್ಟ್ರೈಕ್, ಇವತ್ತು ಮಧ್ಯಾಹ್ನ ಪೊಲಿಟಿಕಲ್ ಸ್ಟ್ರೈಕ್ ಮಾಡಿಬಿಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಇದೆ. ಯಾಕೆಂತಂದರೆ ಮೋದಿ ಅವರು ಬರೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಪ್ರಮುಖವಾಗಿ ಒಂದು ದೊಡ್ಡ ಅಸ್ತ್ರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರಿಗೆ ಸಿಕ್ಕಿರ್ತಕ್ಕಂಥದ್ದು. ಡಾಕ್ಟರ್ ಉಮೇಶ್ ಜಾಧವ್ ರೀಸೆಂಟಾಗಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ತ್ಯಜಿಸಿ ಬಿಜೆಪಿಗೆ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದಷ್ಟೇ ಅವರು ಸೇರ್ಪಡೆಯಾಗಿದ್ದಾರೆ. ಬಹುತೇಕ ಅವರೇ ಕಲಬುರಗಿ ಕ್ಷೇತ್ರದಿಂದ ಮಲ್ಲಿಕಾರ್ಜುನ ಖರ್ಗೆಯ ವಿರುದ್ಧ ಅಭ್ಯರ್ಥಿ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಮಾತುಗಳು ಕೂಡ ಬಂತು. ವೇದಿಕೆಯ ಮೇಲೆ ಕೆಲವರು ಅದನ್ನು ಅನೌನ್ಸ್ ಕೂಡ ಮಾಡಿದ್ರು. ಹಾಗಾಗಿ ಮೂವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರೋಧಿಗಳು ಅಂತ ಏನು ಹೇಳ್ತಾರೆ, ಆ ಮೂವರು ಕೂಡ ಸೇರಿಕೊಂಡು ಉಮೇಶ್ ಜಾಧವ್, ಚಿಂಚನಸೂರು ಬಾಬುರಾವ್ ಚಿಂಚನಸೂರು ಮತ್ತು ಮಲ್ಲಿಕಯ್ಯ ಗುತ್ತೇದಾರ್, ಇವರ ಮೂವರು ಶಕ್ತಿಗಳನ್ನು ಇಟ್ಕೊಂಡು ಈ ಸರ್ತಿ ಸೋಲಿಲ್ಲದ ಸರ್ದಾರನಿಗೆ ಸೋಲನ್ನು ತೋರಿಸಲೇಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂತಹ ರಣತಂತ್ರಗಳನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಜಾತಿವಾರು ಲೆಕ್ಕಾಚಾರ, ವಿಧಾನಸಭಾ ಕ್ಷೇತ್ರವಾರು ಲೆಕ್ಕಾಚಾರ, ಎಲ್ಲ ರೀತಿಯ ಲೆಕ್ಕಾಚಾರಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಕಲಬುರಗಿ ಜಿಲ್ಲಾ ಲೆಕ್ಕಾಚಾರವನ್ನು ತಗೊಂಡ್ರೆ ಕಲಬುರಗಿ ಜಿಲ್ಲೆಯಲ್ಲಿ 4 ಶಾಸಕರು ಕಾಂಗ್ರೆಸ್ನವರು, 3 ಬಿಜೆಪಿಯವರು ಮತ್ತು ಓರ್ವ JDSನ ಶಾಸಕರಿದ್ದಾರೆ. ಆ JDSನ ಶಾಸಕರೊಬ್ಬರು ಎಲ್ಲೋ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಗ್ಗೆ ಸ್ವಲ್ಪ ಅಸಮಾಧಾನಿತರಾಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಕೆಲವೊಂದು ಕಡೆಯಿಂದ ಬಂತು. ಹಾಗಾಗಿ ಇವರೆಲ್ಲರ ಆಗಮನ ನೀವು ನೋಡ್ತಾ ಇದ್ದೀರಾ. ಅಲ್ಲಿ ಮಲ್ಲಿಕಯ್ಯ ಗುತ್ತೇದಾರ್ ಅವರೆಲ್ಲರೂ ಕೂಡ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತವನ್ನು ಕೋರಿರ್ತಕ್ಕಂಥದ್ದು. ಇವರೆಲ್ಲರೂ ಕೂಡ ಸೇರಿಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಈ ಸರ್ತಿ ಸೋಲಿಸಲೇಬೇಕು ಅನ್ನುವಂತಹ ಪಣವನ್ನು ತೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ವೇಳೆ ಏನಾದರೂ ಸೋತಲ್ಲಿ ಕಾಂಗ್ರೆಸ್ನವರು ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇಕಾದಷ್ಟು ಗೆಲ್ಲಬಹುದು, ಇಲ್ಲ ಅಂತಲ್ಲ. ದೊಡ್ಡ ಮಟ್ಟದ ಅದು ಹೊಡೆತ ಕಾಂಗ್ರೆಸ್ಗೆ ಅಂತ. ಯಾಕೆ ಅಂತಂದರೆ ಸೋನಿಯಾ ಗಾಂಧಿ ಅವರು ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕಳೆದ ಬಾರಿ ಲೋಕಸಭಾ ಚುನಾವಣೆಯಾದ ಬಳಿಕ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕರನ್ನಾಗಿ ಘೋಷಣೆ ಮಾಡಿದ್ರು. ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕರನ್ನಾಗಿ ಘೋಷಣೆ ಮಾಡಿದ ಬಳಿಕ ಅವರನ್ನ ಮುನ್ನೆಲೆಗೆ ತರುವಂತಹ ಎಲ್ಲ ಪ್ರಯತ್ನಗಳು ಕೂಡ ನಡೆದಿತ್ತು. ಯಾಕೆಂದರೆ ಸೋನಿಯಾ ಗಾಂಧಿ ಅವರ ಬಲಗೈ ಬಂಟ, ಅವರ ಆಪ್ತ ಅಂಥವರೇನಾದರೂ ಚುನಾವಣೆಯಲ್ಲಿ ಸೋತು ಬಿಟ್ಟರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಹೊಡೆತ. ಹಾಗಾಗಿ ಕಾಂಗ್ರೆಸ್ನವರು ಏನು ಸುಮ್ಮನೆ ಕೂರೋದಿಲ್ಲ, ಅವರು ಕೂಡ ಈಗಾಗಲೇ ಬೇರೆ ಬೇರೆ ರೀತಿಯಾದಂತಹ ಲೆಕ್ಕಾಚಾರಗಳನ್ನು ಹಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಕಲಬುರಗಿ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡಬಾರದು ಬಿಜೆಪಿಗೆ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯ ರಣತಂತ್ರಗಳನ್ನು ಹೆಣೆದಿರ್ತಾರೆ. ಯಾಕೆ ಈ ಸರ್ತಿ ಕಾಂಗ್ರೆಸ್ನವರಿಗೆ ಪ್ಲಸ್ ಪಾಯಿಂಟ್ ಅಂತಂದರೆ, ಒಂದು ವೇಳೆ ಏನಾದರೂ ಮೈತ್ರಿ ಏರ್ಪಟ್ಟು ಮೈತ್ರಿಯಲ್ಲೇ ಅವರು ಚುನಾವಣೆಗೆ ಹೋದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ದೋಸ್ತಿ ಮತ್ತೊಂದು ಪಕ್ಷ ಮಿತ್ರ ಪಕ್ಷವಾಗಿರ್ತಕ್ಕಂಥ JDSನ ಸಪೋರ್ಟ್ ಕೂಡ ಅವರಿಗೆ ಸಿಕ್ಕೇ ಸಿಗುತ್ತೆ. ಆ JDSನ ಸಪೋರ್ಟ್ ಕೂಡ ಅವರಿಗೆ ಸಿಗೋದ್ರಿಂದ ಈಗ ಅವರಿಗೆ ಒಂದು ರೀತಿ ಆನೆಯ ಬಲ ಅಂತ ಹೇಳಬಹುದು. ಕೆಲವು ಕ್ಷೇತ್ರಗಳಲ್ಲಿ JDS, ಕೆಲವು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡುತ್ತೆ. ಹಾಗಾಗಿ ಬಿಜೆಪಿ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಕಾಂಗ್ರೆಸ್ ಅಥವಾ ಮತ್ತೊಂದು JDS ಅನ್ನ ಎದುರಿಸಬೇಕಾಗುತ್ತೆ. ನೇರ ಫೈಟು, ಟ್ರಯಾಂಗ್ಯುಲರ್ ಫೈಟ್ ಬರೋದಿಲ್ಲ ಇಲ್ಲಿ. ಹಾಗಾಗಿ ನೇರ ಕಾಂಗ್ರೆಸ್ನ ಬಿಜೆಪಿಯ ಜೊತೆ ಸ್ಪರ್ಧೆ ಮಾಡಲೇಬೇಕಾಗಿರೋದ್ರಿಂದ, ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅಂತಹ ದೊಡ್ಡ ಮಟ್ಟದ ಲೀಡರನ್ನ ಗೆಲ್ಲಿಸಿಕೊಳ್ಳೇಬೇಕಾದಂತಹ ಅನಿವಾರ್ಯತೆ ಕೂಡ ಇರೋದ್ರಿಂದ ಕಾಂಗ್ರೆಸ್ನವರು ಕೂಡ ಈಗಾಗಲೇ ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಆದರೆ ಬಿಜೆಪಿ ಕೂಡ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ. ಈಗಾಗಲೇ ಉಮೇಶ್ ಜಾಧವ್ ಅವರನ್ನ ರಾಜೀನಾಮೆ ಕೊಡಿಸಿ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದರ ಮುಖಾಂತರ ಈ ಸಾರ್ತಿ ನಿಮಗೆ ತಕ್ಕ ಪಾಠವನ್ನು ನಾವು ಕಲಿಸ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೂಡ ಬಿಜೆಪಿ ಈಗಾಗಲೇ ರವಾನೆ ಮಾಡಿದೆ. ಸೊ ಕಲಬುರಗಿ ದಕ್ಷಿಣ, ಕಲಬುರಗಿ ಉತ್ತರ, ಕಲಬುರಗಿ ಗ್ರಾಮೀಣ, ಅಫ್ಜಲ್ಪುರ, ಸೇಡಂ, ಚಿತ್ತಾಪುರ, ಗುರುಮಿಠಕಲ್ ಮತ್ತು ಜೇವರ್ಗಿ ಇಷ್ಟು ವಿಧಾನಸಭಾ ಕ್ಷೇತ್ರಗಳು
ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು 8 ವಿಧಾನಸಭಾ ಕ್ಷೇತ್ರಗಳು. ಈ 8 ವಿಧಾನಸಭಾ ಕ್ಷೇತ್ರಗಳನ್ನು ತುಲನೆ ಮಾಡೋದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ನ ಸ್ವಲ್ಪ ಬಲ ಜಾಸ್ತಿ ಆಗುತ್ತೆ. ಯಾಕೆಂದರೆ 4 ಜನ ಶಾಸಕರು ಅವರಲ್ಲಿದ್ದಾರೆ. ಇವೆಲ್ಲವೂ ಕೂಡ ಎಲ್ರಿಗೂ ಗೊತ್ತಿರೋದ್ರಿಂದ ಮುಂದಿನ ಕಾರ್ಯತಂತ್ರ ಏನು ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ.